ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಅಮೆರಿಕ ಮುಖಾಂತರ ಭಾರತದ ಮೇಲೆ ಮಾಡಲಾಗುವ ನಿಷ್ಪಕ್ಷಪಾತವಾದ ಟಿಪ್ಪಣಿಗಳನ್ನ ಭಾರತವು ಕೇವಲ ಒಂದೇ ಮಾತಲ್ಲಿ ಉತ್ತರವನ್ನು ಕೊಟ್ಟು ಅಮೆರಿಕಾಗೆ ಒಂದು ಹಾದಿಯಲ್ಲಿ ತಂದಿದೆ. ಹಾಗೂ ಭಾರತಕ್ಕೆ ತೇಜಸ್ ಫೈಟರ್ ಜೆಟ್ ಎಂಜಿನ್ಗಳನ್ನು ಪೂರೈಸುವಲ್ಲಿ ಸಾಕಷ್ಟು ಡಿಲೇ ಮಾಡಿದ ಅದೇ ಅಮೆರಿಕ ಈಗ ತನ್ನ ಆಧುನಿಕ ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ಕಳಿಸುವ ಪ್ರಕ್ರಿಯೆಯನ್ನ ಆರಂಭಿಸಿದೆ. ಯಾಕಂದ್ರೆ ಅಮೆರಿಕಾಗೂ ಈ ವಿಷಯದ ಬಗ್ಗೆ ಗೊತ್ತು. ಭಾರತಕ್ಕೆ ಸರಿಯಾದ ಸಮಯಕ್ಕೆ ಕಿವಿಗೊಡದಿದ್ದರೆ ರಷ್ಯಾದತ್ತ ಭಾರತದ ಒಲವು ಹೆಚ್ಚಾಗ್ತದೆ ಅನ್ನೋದು. ಒಂದು ವೇಳೆ ಹೀಗಾದ್ರೆ ಅಮೆರಿಕ ತನ್ನ ಸೂಪರ್ ಪವರ್ ಅನ್ನೋ ಪಟ್ಟವನ್ನು ಕಳೆದುಕೊಳ್ಳುತ್ತದೆ ಅನ್ನೋದು ಅವರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇದೆಲ್ಲದರ ನಡುವೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಅಮೆರಿಕಕ್ಕೆ ತನ್ನದೇ ಆದ ಭಾಷೆಯಲ್ಲಿ ಪ್ರತಿಕ್ರಿಯಿಸಿದ ರೀತಿಯಿಂದ ಅಮೆರಿಕ ಈಗ ನ್ಯೂಟ್ರಲ್ ಆಗಿದೆ. ಹಾಗೂ ಇದರಿಂದ ನಾವು ಭಾರತದ ಈ ಡಿಪ್ಲೊಮೆಸಿಯನ್ನ ಮೆಚ್ಚಲೇಬೇಕು. ಸೊ ಬೆಳೆಯುತ್ತಿರುವ ಭಾರತದ ಈ ಶಕ್ತಿಗಾಗಿ ವಿಡಿಯೋಗೆ ಒಂದು ಸಣ್ಣ ಲೈಕ್ ಮಾಡಿ ಮತ್ತು ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, ನೀವು ಗಮನಿಸಿರಬಹುದು, ಕಳೆದ 2-3 ದಿನಗಳಲ್ಲಿ ಅಮೆರಿಕವು ಭಾರತದ ಬಗ್ಗೆ ಅನೇಕ ವಿಭಿನ್ನ ಕಮೆಂಟ್ಗಳನ್ನ ಮಾಡಿದೆ. ಮೊದಲು ಭಾರತವನ್ನ ಝೀನೋಫೋಬಿಕ್ ಅಂತ ಕರೆದರು. ಆನಂತರ ಅಮೆರಿಕದ ರಾಷ್ಟ್ರಪತಿಯವರು ಭಾರತದ ಆರ್ಥಿಕತೆಯು ಡಿಕ್ಲೈನ್ ಫೇಸ್ ಅಲ್ಲಿ ಸಾಕ್ತಿದೆ ಅನ್ನೋದನ್ನ ಹೇಳಿದರು. ಹಾಗೂ ಇದಕ್ಕೆ ಕೌಂಟರ್ ಕೊಡುತ್ತಾ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಅಂತಹದ್ದೇನೂ ಇಲ್ಲ, ಭಾರತದ ಆರ್ಥಿಕತೆಯು ಪ್ರಸ್ತುತ ಗ್ಲೋಬಲ್ಲಿ ಅತ್ಯುತ್ತಮ ದರದಲ್ಲಿ ಮುಂದೆ ಸಾಗುತ್ತಿದೆ ಹಾಗೂ ಈ ವಿಷಯವನ್ನ IMF ಕೂಡ ಕ್ಲೇಮ್ ಮಾಡಿದೆ ಅಂತ ಹೇಳಿದರು. ಇದರ ಮಧ್ಯೆನೆ ಭಾರತವು ಅಮೆರಿಕದಿಂದ ಪಡೆಯಲು ಹೊರಟಿದ ಅಪಾಚೆ ಹೆಲಿಕಾಪ್ಟರ್ಗಳ ಡೆಲಿವರಿ ಇದೇ ತಿಂಗಳೊಳಗೆ ಮಾಡಲಾಗುವುದು ಅನ್ನೋ ಸುದ್ದಿ ಹೊರಬಿದ್ದಿದೆ. ಹಾಗೇನೆ ನಿಮ್ಗೆ ಹೇಳೋದಾದ್ರೆ, ಭಾರತೀಯ ನೌಕಾಪಡೆಯು ತನ್ನ ಶಕ್ತಿಯನ್ನು ಹೆಚ್ಚಿಸಲು ಬಹಳ ಸಮಯದ ಹಿಂದೆನೆ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಖರೀದಿಸುವ ಡೀಲ್ಗೆ ಸಹಿ ಹಾಕಿದೆ. ಈ ಡೀಲ್ನ ಅಡಿಯಲ್ಲಿ ಭಾರತಕ್ಕೆ 6 ಹೊಸ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಡೆಲಿವರ್ ಮಾಡಲಾಗುವುದು. ಹಾಗೂ ಅಮೆರಿಕವು ಅವುಗಳನ್ನು ಬಹಳ ದಿನಗಳಿಂದಲೂ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಿದ್ದು ಶೀಘ್ರದಲ್ಲಿ ಈ ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ತಲುಪಿಸುವ ಈಗ ಸಮಯ ಬಂದಿದೆ. ಆದಷ್ಟು ಬೇಗ ಅಮೆರಿಕ ಈ ತಿಂಗಳೊಳಗೆ ಅಥವಾ ಮುಂದಿನ ತಿಂಗಳವರೆಗೂ ಭಾರತಕ್ಕೆ ಈ ಹೆಲಿಕಾಪ್ಟರ್ಸ್ ಅನ್ನ ಡೆಲಿವರ್ ಮಾಡಲಿದೆ. ಹಾಗೂ ಇದು ಭಾರತೀಯ ಸೇನೆಯ ಶಕ್ತಿಯನ್ನ ಇನ್ನಷ್ಟು ಬಲಪಡಿಸಲಿದೆ. ನಿಮ್ಗೆ ಹೇಳೋದಾದ್ರೆ, ಇದನ್ನ ವಿಶ್ವದ ಎಲ್ಲಕ್ಕಿಂತ ಅಡ್ವಾನ್ಸ್ಡ್ ಮಲ್ಟಿ ಕಾಂಬ್ಯಾಟ್ ಹೆಲಿಕಾಪ್ಟರ್ ಅಂತಾನೆ ಕರೆಯುತ್ತಾರೆ. ಇವುಗಳ ಅನುಸಾರ ಇದರಲ್ಲಿ ಬಹಳಷ್ಟು ಪ್ರಕಾರದ ಮಿಸೈಲ್ಗಳನ್ನು ಅಳವಡಿಸಲಾಗುತ್ತದೆ. 1 ನಿಮಿಷದಲ್ಲಿ ಇದು ಸುಮಾರು 128 ಟಾರ್ಗೆಟ್ ಅನ್ನ ಹೊಡೆಯಬಹುದು. ಈ ಹೆಲಿಕಾಪ್ಟರ್ ತನ್ನೊಂದಿಗೇನೆ ಬಹಳ ದೊಡ್ಡ ಹಾಗೂ ಆಧುನಿಕ ಆಯುಧಗಳನ್ನು ಹೊತ್ತೊಯ್ಯಲಿದ್ದು ಇದು ರಾತ್ರಿಯಲ್ಲಿಯೂ ಹಾರಬಲ್ಲದು ಮತ್ತು ಕತ್ತಲಲ್ಲಿಯೂ ಸಹ ಯಾವುದೇ ಶತ್ರುಗಳ ಮೇಲೆ ನಿಖರವಾದ ಗುರಿಯನ್ನ ಇದು ಇಡುತ್ತದೆ. ಅಂಕಿಅಂಶಗಳ ಪ್ರಕಾರ ಭಾರತೀಯ ವಾಯುಪಡೆಯಲ್ಲಿ ಸುಮಾರು 22 ಅಪಾಚೆ ಅಂದ್ರೆ AH-64 ಈ ಹೆಲಿಕಾಪ್ಟರ್ಗಳನ್ನ ಬಳಸಲಾಗುತ್ತಿದೆ. ಆದರೆ 2022ರಲ್ಲಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಲು ನಿರ್ಧರಿಸಲಾಗಿತ್ತು. ಹಾಗೂ ಅದೇ ಸಮಯದಲ್ಲಿ 6 ಅಪಾಚೆ ಹೆಲಿಕಾಪ್ಟರ್ಗಳ ಕಾಂಟ್ರಾಕ್ಟ್ ಅನ್ನ ಫೈನಲ್ ಮಾಡಲಾಗ್ತದೆ. ಹಾಗೂ ನಾವು ಇದರ ಕೆಲವು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳುವುದಾದ್ರೆ, ಈ ಹೆಲಿಕಾಪ್ಟರ್ ಅಲ್ಲಿ 2 ಕ್ರೂ ಮೆಂಬರ್ಸ್ ಕೂತ್ಕೋಬಹುದು. ಇದರ ಉದ್ದ ಸುಮಾರು 14.6 ಮೀಟರ್ ಇದೆ. ಇದರ ಎತ್ತರ 4.72 ಮೀಟರ್ ಮತ್ತು ಇದರ ರೋಟರ್ನ ಡಯಾಮೀಟರ್ 14.6 ಮೀಟರ್ ಇದೆ. ಹಾಗೂ ಇದು ತನ್ನೊಂದಿಗೆ 10,432 ಕಿಲೋ ಭಾರವನ್ನ ಸಾಗಿಸುತ್ತದೆ. ಇದರ ವೇಗ ಗಂಟೆಗೆ 280 ಕಿಲೋಮೀಟರ್ ಮತ್ತು ಇದು ನೆಲದಿಂದ ಸುಮಾರು 20,000 ಅಡಿ ಎತ್ತರದಲ್ಲಿ ಹಾರಬಲ್ಲದು. ಯೋಚನೆ ಮಾಡುವಂತ ವಿಷಯ ಅಂದ್ರೆ, ಕೆಲವು ದಿನಗಳ ಹಿಂದೆಯಷ್ಟೇ ಅಮೆರಿಕ ತೇಜಸ್ ಫೈಟರ್ ಜೆಟ್ ಎಂಜಿನ್ ಅನ್ನ ಭಾರತಕ್ಕೆ ತಲುಪಿಸುವಲ್ಲಿ ಬಹಳ ಡಿಲೇ ಮಾಡುತ್ತಿದೆ ಅನ್ನೋ ವರದಿ ಹೊರಬಿದ್ದಿತ್ತು. ಈಗ ಅದೇ ಅಮೆರಿಕ ತನ್ನ ತಪ್ಪುಗಳನ್ನ ತಿದ್ದಿಕೊಳ್ಳುತ್ತಾ ತಕ್ಷಣವೇ ಭಾರತಕ್ಕೆ ಈಗ ಈ ಡೆಲಿವರಿಯನ್ನ ಮಾಡುತ್ತಾ ತನ್ನ ಹಳೆ ಹಗರಣವನ್ನ ಮರೆ ಮಾಡಲು ಪ್ರಯತ್ನಿಸುತ್ತಿದೆ. ನಿಮ್ಮ ಪ್ರಕಾರ ಅಮೆರಿಕಾದು ಇದೇ ಸ್ಟ್ರಾಟಜಿ ಆಗಿದೆನಾ ಅಥವಾ ಬೇರೆದು? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಬರೆದು ತಿಳಿಸಿ. ಭಾರತ ಬಗ್ಗೆ ಇರುವಂತಹ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.